ಶ್ರೀರಾಮನು ಭರತಾದಿಗಳನ್ನು ಕಳಿಸಿಕೊಟ್ಟ ಮೇಲೆ ಸೀತಾಲಕ್ಷ್ಮಣ ಸಹಿತನಾಗಿ ಕೆಲವು ದಿನ ಚಿತ್ರಕೂಟದಲ್ಲೇ ಉಳಿದಿದ್ದನು. ಆದರೆ ಅವನ ಮನಸ್ಸು ಮಾತ್ರ ನೆಮ್ಮದಿಯಿಂದಿರಲಿಲ್ಲ. ತಂದೆಯ ಮರಣ ದುಃಖವೂ ಭರತನ ಭ್ರಾತೃವಾತ್ಸಲ್ಯವೂ ಜತೆಯಾಗಿ ಅವನ ಹೃದಯವನ್ನು ಸೂರೆಗೊಂಡಿದ್ದವು. ಸೀತೆಯೂ ಲಕ್ಷ್ಮಣನೂ ಅಲ್ಲದೆ ಅಯೋಧ್ಯೆಯಲ್ಲಿದ್ದ ಯಾವ ತನ್ನ ಒಡನಾಡಿಗಳೂ ಬಳಿಯಲ್ಲಿಲ್ಲದೆ ಮನಸ್ಸು ಒಮ್ಮೊಮ್ಮೆ ಬಿಕೋ ಅನ್ನಿಸುತ್ತಿತ್ತು. ಬೆಟ್ಟದ ಮೇಲೆ ಎತ್ತರದಲ್ಲಿದ್ದು ಬಹುದೂರದವರೆಗೆ ನಿಸರ್ಗ ಸೌಂದರ್ಯವನ್ನು ಕಣ್ಣು ತುಂಬ ನೋಡಿ ಸಂತಸ ಪಡಬಹುದಿತ್ತು. ಆದರೆ ಆ ಪವಿತ್ರ ಜಲಪೂರ್ಣೆಯಾದ ಗೋಮತಿ ನದಿಯು ಸ್ವಭಾವ ಸಹಜವಾದ ಕುಲುಕುಲು ನಿನಾದದೊಂದಿಗೆ ಹರಿಯುತ್ತಿದ್ದುದನ್ನು ಆಲಿಸಿದಾಗ ತಮ್ಮದೇ ವಿಚಾರವನ್ನು ಯಾರೂ ಗುಟ್ಟಾಗಿ ಮಾತನಾಡುತ್ತಿದ್ದಂತೆ ಅವನಿಗೆ ಅಡಿಗಡಿಗೆ ಭಾಸವಾಗುತ್ತಿತ್ತು. ಪಟ್ಟಣದ ಜನರು ಬಹುಮಂದಿ ಬಂದು 2 ದಿನ ಅಲ್ಲಿದ್ದುದರಿಂದ ಕಾಡಿನ ಮೃಗಗಳು ಸ್ವಾಭಾವಿಕವಾಗಿ ಭಯಗೊಂಡು ಬಹುದೂರ ಓಡಿದ್ದವು. ತಾನು ಈ ಪ್ರದೇಶಕ್ಕೆ ಬಂದು ಇಲ್ಲಿದ್ದ ಶಾಂತಿಯೇ ಭಂಗಗೊಂಡಿದೆ ಎಂದು ಶ್ರೀರಾಮನ ಮನಸ್ಸಿಗೆ ಆಗಾಗ ಅನ್ನಿಸುತ್ತಿತ್ತು. ಸೀತೆಗೂ ಲಕ್ಷ್ಮಣನಿಗೂ ಇದೇ ರೀತಿ ಒಂದೊಂದು ವಿಧವಾಗಿ ಒಂದು ರೀತಿಯ ಬೇಸರವೇ ಆವರಿಸಿದ್ದಿತು. ಸ್ನಾನ, ಅನುಷ್ಠಾನ, ಆಹಾರ, ವಿಹಾರ ಇವುಗಳನ್ನು ಬಿಟ್ಟರೆ ಬೇರಾವ ಕೆಲಸಗಳೂ ಮಾಡತಕ್ಕದ್ದೆಂದು ಅಲ್ಲಿ ಅವರಿಗಿರಲಿಲ್ಲ. ಆದುದರಿಂದಲೇ ಹೀಗಾಗಿರಬಹುದೆಂದು ಶ್ರೀರಾಮನು ತರ್ಕಿಸಿದನು. ಕರ್ತವ್ಯ ನಿಷ್ಠೆಯ ಬಹುದೊಡ್ಡ ಕೆಲಸವೇ ತನ್ನ ವನವಾಸವಾಗಿದ್ದರೂ ನಿತ್ಯ ಅರಣ್ಯದಲ್ಲಾದರೂ ಕೆಲಸ ಮಾಡದಿರಲು ಅವನಿಂದ ಆಗಲಿಲ್ಲ. ಉದ್ಯೋಗರಹಿತವಾಗಿ ತಿಂದು ತಿರುಗಿ ದಿನಗಳೆದರೆ ತನ್ನಿಂದ ತಾನೇ ಮಾನಸಿಕ ಜಾಡ್ಯವು ತಲೆದೂರಿ ಮನುಷ್ಯತ್ವಕ್ಕೆ ಕೀಲುಬೇ ಆವರಿಸಿಕೊಳ್ಳಬಹುದೆಂದು ಅವನು ನಿಶ್ಚಯಿಸಿದನು. ಅಂತೆಯೇ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿ ಈ ಮಾನಸಿಕ ಅಶಾಂತಿಯನ್ನು ದೂರೀಕರಿಸಬೇಕೆಂದು ಬಗೆದನು. ತಾನಾಗಿ ಒದಗಿ ಬಂದಿರುವ ಈ ಅವಕಾಶದಲ್ಲಿ ಜ್ಞಾನ ಸಂಪತ್ತನ್ನೇ ವಿವರಿಸಿಕೊಳ್ಳುವುದು ಯುಕ್ತವೆಂದು ಮನಗಂಡು ಪೂಜ್ಯರಾದ ತಪಸ್ವಿಗಳ ಸನ್ನಿಧಿಯನ್ನು ಸೇರುವುದೆಂದು ನಿರ್ಧರಿಸಿದನು. ಅಂತೆಯೇ ಸಮೀಪದ ಋಷ್ಯಾಶ್ರಮಗಳಿಗೆ ನಡೆದು ಘನತಪೋಧನರ ಸಾನ್ನಿಧ್ಯದ ಹೊಲಬನ್ನು ಅರಿತುಕೊಂಡು ಶ್ರೀರಾಮನು ಸೀತಾಲಕ್ಷ್ಮಣರೊಂದಿಗೆ ಆ ಪ್ರದೇಶವನ್ನು ಬಿಟ್ಟು ಮುಂದೆ ತೆರಳಿದನು. ಹಾಗೆ ಚಿತ್ರಕೂಟವು ಶ್ರೀರಾಮನಿಂದ ದೂರ ಉಳಿದ ಸಾಕೇತದಂತೆ ಅಲ್ಲೇ ಇರಬೇಕಾಗಿ ಬಂತು. ಅವರಿಗೆ ಪರ್ವತವನ್ನು ಇಳಿದು ಹತ್ತಿ ಗೊಂಡಾರಣ್ಯದಲ್ಲಿ ಸಿಕ್ಕಿದ ಮರಗಿಡಗಳನ್ನೆಲ್ಲ ಸುತ್ತುವರಿದೇ ಮುಂದೆ ಸಾಗಬೇಕಾಗಿತ್ತು. ಉದ್ದನೆಯ ಬೀಳಲುಗಳು ಹೆಬ್ಬಾವುಗಳಂತೆ ನೆಲದಲ್ಲಿ ಸುರುಳಿಕೊಂಡು ಬದಿಯ ಮರಗಳನ್ನು ಸುತ್ತಿಕೊಂಡಿದ್ದವು. ಭಯಂಕರವಾದ ಬಿದಿರೆ ಹಿಂಡಿಲುಗಳು ಒಂದರೊಡನೊಂದು ಕೂಡಿಕೊಂಡು ಬಹುದೂರದವರೆಗೆ ವ್ಯಾಪಿಸಿದ್ದವು. ಗಾಳಿಗೆ ತೊನೆಯುತ್ತಿದ್ದ ಮೇಳೆಗಳು ತೊಂದೊಂದೊಂದು ತಾಗಿ ಕರ್ಕಶವಾಗಿ ಕಿರುಚುತ್ತಿದ್ದವು. ಭೂತಾಕಾರದ ಹೆಮ್ಮರಗಳು ಕಂಡವರನ್ನೇ ದಿಗಿಲುಗೊಳಿಸುವಂತೆ ಬೆಳೆದು ನಿಂತಿದ್ದವು. ಕ್ರೂರ ಮೃಗಗಳ ಗರ್ಜನೆಯು ಕಾಡಿನ ನಿರ್ಜವತಾ ಮೌನದೊಂದಿಗೆ ಬೆರೆತು ಭಯಾನಕತೆಯನ್ನೇ ಬೀರುತ್ತಿತ್ತು. ಎತ್ತ ನೋಡಿದರತ್ತ ಕಾಡು ಕಾಡೇ ಆಗಿ ಅದರ ಗೌಹರತೆಯನ್ನೇ ಎತ್ತಿ ತೋರಿಸುತ್ತಿದ್ದಂತೆ ಕಾಣುತ್ತಿತ್ತು. ಒಮ್ಮಿಂದೊಮ್ಮೆಯೇ ಸೀತೆಯ ಸೆರಗು ಮುಳ್ಳಿಗೆ ತಗುಲಿ ಶ್ರೀರಾಮನೇ ಅದನ್ನು ಬಿಡಿಸಿಕೊಳ್ಳಬೇಕಾಯಿತು. ಅಷ್ಟರಲ್ಲಿ ದೀರ್ಘದೇಹಿಯಾದ ರಕ್ಕಸನೊಬ್ಬನು ತನಗಿಂತಲೂ ಉದ್ದವಾದ ಶೂಲದಲ್ಲಿ 4-6 ದೊಡ್ಡ ದೊಡ್ಡ ಮೃಗಗಳನ್ನು ಸಿಕ್ಕಿಸಿಕೊಂಡು ಅದನ್ನೇ ಎತ್ತಿ ಹಿಡಿದು ವಿಕಾರವಾಗಿ ಅರಚುತ್ತಾ ಮುಂದೆ ಬಂದು ಈ ಮೂವರನ್ನು ದಿಟ್ಟಿಸಿ ವಿಕಟ್ಟಹಾಸದಿಂದ ಗರ್ಜಿಸಿದನು. ಸೀತೆಯು ಭಯಗೊಂಡು ನಡುಗುತ್ತಿದ್ದಂತೆಯೇ ಆ ರಕ್ಕಸನು ತನ್ನ ಶೂಲವನ್ನು ಕೆಳಕ್ಕೆಸೆದು ತನ್ನ 2 ಕೈಗಳಿಂದ ಆಕೆಯನ್ನು ಪಕ್ಕನೆ ಹಿಡಿದು ಮೇಲಕ್ಕೆ ಎತ್ತಿ ನಿಂತನು. ಶ್ರೀರಾಮ ಲಕ್ಷ್ಮಣರಿಬ್ಬರೂ ಅವನ ಮೇಲೆ ಬಾಣಪ್ರಯೋಗ ಮಾಡಿದರು. ಆದರೆ ಆ ರಕ್ಕಸನು ಕೂಡಲೇ ಸೀತೆಯನ್ನು ಕೆಳಗೆ ಬಿಟ್ಟು ಈ ಇಬ್ಬರನ್ನು ಒಂದೊಂದು ಕೈಯಲ್ಲಿ ಎತ್ತಿ ಹಿಡಿದನು. ಸೀತೆಯು ಭಯದಿಂದ ಚೀರತೊಡಗಿದಳು. ಆ ರಕ್ಕಸನು ಅದನ್ನು ನೋಡಿ ಅವಳನ್ನು ಅಣಕಿಸುತ್ತಾ ಗರ್ಜಿಸಿದನು. ಶ್ರೀರಾಮ ಲಕ್ಷ್ಮಣರು ಆಗಲೇ ಅವನ ಕೈಗಳನ್ನು ಕಡಿದು ಕೆಳಗಿಳಿದುಕೊಂಡು ಅವನನ್ನು ಹೊಡೆದು ಬೀಳಿಸಿದರು. ಆದರೂ ಅವನು ಸಾಯದೆ ವಿಕಾರವಾಗಿ ಕೂಗುತ್ತಲೇ ಇದ್ದನು. ಶ್ರೀರಾಮನು ದಿವ್ಯ ಮಾರ್ಗಣವೊಂದನ್ನು ತೆಗೆದು ಅವನ ಹೃದಯವನ್ನು ಭೇದಿಸಿದಾಗ ಸುಂದರಾಕೃತಿಯ ಪುರುಷನೊಬ್ಬನು ಆ ದೈತ್ಯ ದೇಹದಿಂದ ಹೊರಬಿದ್ದು ಅವನನ್ನು ನಮಸ್ಕರಿಸಿದನು. ಶ್ರೀರಾಮನು, ನೀನಾರು ಎಂದು ಪ್ರಶ್ನಿಸಿದಾಗ ಅವನು,
ನಾನು ತುಂಬುರನೆಂಬ ಗಂಧರ್ವನು, ಪೂಜ್ಯರಾದ ಕಶ್ಯಪರಿಂದ ಅರಿಷ್ಟ ಎಂಬವಳಲ್ಲಿ ಜನ್ಮಿಸಿದವನು. ಒಮ್ಮೆ ರಂಭೆ ಎಂಬ ಅಪ್ಸರ ಸ್ತ್ರೀಯು ಸ್ವರ್ಗಲೋಕದಿಂದ ಕುಬೇರನಲ್ಲಿಗೆ ಹೋಗುತ್ತಿದ್ದಳು. ಅವಳ ಲೋಕಮೋಹಕ ರೂಪವನ್ನು ನೋಡಿ ನಾನು ಕಾಮಾಂಧನಾಗಿ ಬಿಟ್ಟೆನು. ಅಂತೆಯೇ ಆಕೆಯನ್ನು ತಡೆದು ಬಲವಂತದಿಂದ ನನ್ನ ಇಷ್ಟವನ್ನು ಪೂರೈಸಿಕೊಂಡೆನು. ಆಮೇಲೆ ಆಕೆಯಿಂದಲೇ ವಿಚಾರವಂದರಿತ ಕುಬೇರನು ಕ್ರುದ್ಧನಾಗಿ ನನ್ನನ್ನು ರಾಕ್ಷಸನಾಗಿ ಹೋಗೆಂದು ಶಪಿಸಿಬಿಟ್ಟನು. ಮತ್ತೆ ಆತನನ್ನೇ ಮರೆಹಕ್ಕು ನಾನು ಪ್ರಾರ್ಥಿಸಿಕೊಂಡಾಗ ಮಹಾಪುರುಷನಾದ ಲೋಕೋದ್ಧಾರದ ಪುಣ್ಯಮೂರ್ತಿಯ ಬಾಣಹತಿಯಿಂದ ನಿನ್ನ ಅಸುರತ್ವವು ನೀಗಿದ ಮೇಲೆ ಮೊದಲನ ಸ್ಥಿತಿಯನ್ನೇ ಹೊಂದು ಎಂದು ಅನುಗ್ರಹಿಸಿದನು. ನೀನೇ ಆ ಮಹಾಪುರುಷನು. ನನ್ನ ಶಾಪವು ಪರಿಹಾರವಾಯಿತು. ಇಲ್ಲೇ ಸಮೀಪದಲ್ಲಿರುವ ಅತ್ರಿಮುನಿಗಳ ಆಶ್ರಮವನ್ನು ಸೇರಿ ಅವರಿಂದ ನೀವು 3 ಮಂದಿಯೂ ಅನುಗ್ರಹಿತರಾಗಬೇಕು ಎಂದು ಪ್ರಾರ್ಥಿಸಿಕೊಂಡು ಶ್ರೀರಾಮನಿಗೆ ವಂದಿಸಿ ಮರೆಗೊಂಡನು. ಗಂಡಾಂತರವೊಂದು ಶುಭಪ್ರದವಾಗಿಯೇ ಕೊನೆಗೊಂಡುದರಿಂದ ಶ್ರೀರಾಮ ಸೀತಾಲಕ್ಷ್ಮಣರು ಸಂತಸಪಟ್ಟು ಕ್ರಮದಂತೆ ಮುಂದೆ ನಡೆದರು. ಕೆಲವು ದೂರ ಸುತ್ತಿ ಅಲೆದಲೆದು ಕ್ರಮಿಸುತ್ತಿದ್ದಾಗ ಪ್ರಶಾಂತವಾದ ಕಾನನವು ರಮ್ಯತೆಯನ್ನೇ ಬೀರತೊಡಗಿತು. ಜಿಂಕೆಗಳು ಮೊಲಗಳು ಅತ್ತಿತ್ತ ಸಂತೋಷದಿಂದ ನೆಗೆದಾಡುತ್ತಿದ್ದವು. ಸಣ್ಣ ನದಿಯೊಂದು ಮಂಜುಳವಾದ ನಾದ ಬೀರುತ್ತಾ ಪ್ರವಹಿಸುತ್ತಿತ್ತು. ಅಲ್ಲಲ್ಲಿ ಕುರುಚಲು ಗಿಡಗಳು, ಹೂಬಳ್ಳಿಗಳು, ದೂರ ದೂರ ದೊಡ್ಡ ಮರಗಳೂ ಇದ್ದು ಪ್ರದೇಶವದು ಆನಂದದಾಯಕವಾಗಿದ್ದಿತು. ಅಲ್ಲೇ ಸಮೀಪದಲ್ಲಿ ಪೂಜ್ಯರಾದ ಅತ್ರಿಮುನಿಗಳ ಆಶ್ರಮವು ನೆಲೆಗೊಂಡಿದ್ದಿತು. ಅಲ್ಲಿಯ ಮುನಿವಟುಗಳು ಸಮೀತೆಯನ್ನಾರಿಸಲು ಬಂದಿದ್ದವರು ಶ್ರೀರಾಮ ಸೀತಾಲಕ್ಷ್ಮಣರನ್ನು ನೋಡಿ ತಕ್ಷಣವೇ ಆ ವಾರ್ತೆಯನ್ನು ಪೂಜ್ಯರಿಗೆ ನಿವೇದಿಸಿಕೊಂಡರು. ಅಂತೆಯೇ ಶ್ರೀರಾಮನನ್ನು ಅತ್ರಿಮುನಿಗಳು ಸ್ವಾಗತಿಸಿದರು. ಈ 3 ಮಂದಿಯು ಅವರಿಗೂ ಅವರ ಧರ್ಮಪತ್ನಿ ಅನುಸೂಯಾದೇವಿಯವರಿಗೂ ನಮಸ್ಕರಿಸಿದರು. ಅವರಿಬ್ಬರೂ ಈ 3ರನ್ನು ಶುಭಾಶೀರ್ವಾದವಿತ್ತು ಹರಸಿ ಸತ್ಕರಿಸಿದರು. ಪರಸ್ಪರವಾಗಿ ಆ ಮಾತು ಈ ಮಾತು ಮಾತಾಡುತ್ತಿದ್ದಂತೆಯೇ ಹೊತ್ತು ಮುಳುಗಿತು. ವಿ ಎನ್ ಭಾಗವತ್ ಬರ್ಪಳ್ಳಿ.